ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್. ನಾನು ರೂಪಾ ಚಂದ್ರು. ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಜೀವನದಲ್ಲಿ ಹೀಗೆ ಇರಬೇಕು ಅನ್ನುವಂತಹ ಆದರ್ಶ ವ್ಯಕ್ತಿ. ಮೌಲ್ಯಯುತ ಪ್ರಜ್ಞೆ ಆಗಿರ್ಬೋದು, ನಿರ್ಭಯತೆ ಆಗಿರ್ಬೋದು, ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ವ್ಯಕ್ತಿ. ಅದರ ಜೊತೆಗೆ ದುರಾಸೆ ಅನ್ನುವಂತಹ ವಿಷ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾಶ ಮಾಡುತ್ತೆ ಅಂತ ತೋರಿಸ್ಕೊಟ್ಟಂಥವರು. ಒಬ್ಬ ದೇಶ ಕಾಯೋ ಸೈನಿಕ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಪ್ರಾಣತ್ಯಾಗವನ್ನು ಮಾಡಿದ್ರೆ ದೇಶಭಕ್ತಿವೆ ಅಂತೀವಿ. ಅದೇ ರೀತಿಯಾಗಿ ಒಬ್ಬ ನಾಗರಿಕ ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರೆ ಅದನ್ನು ಕೂಡ ದೇಶಭಕ್ತಿ ಅಂತೀವಿ ಅನ್ನುವಂಥದ್ದನ್ನು ತೋರಿಸ್ಕೊಂಡಂಥವರು. ಶಿಷ್ಟಾಚಾರದ ಕಲ್ಕಿಯಾಗಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ತಮ್ಮ ಅಧಿಕಾರದ ಅವಧಿಯ ಸಂದರ್ಭದಲ್ಲಿ ಅದರ ಜೊತೆಗೆ ಯಾವುದೇ ಒಬ್ಬ ಪ್ರಬಲ ರಾಜಕಾರಣಿಯಾಗಿರಲಿ, IAS ಅಧಿಕಾರಿಯಾಗಿರಲಿ, KAS ಅಧಿಕಾರಿಯಾಗಿರಲಿ, ಯಾರನ್ನೂ ಕೂಡ ಭ್ರಷ್ಟಾಚಾರ ಅನ್ನುವಂತಹ ವಿಚಾರದಲ್ಲಿ ಕ್ಷಮಿಸೋದಿಲ್ಲ ಅಂತ ತೋರಿಸ್ಕೊಟ್ಟಂಥವ್ರು. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನನ್ನೊಟ್ಟಿಗೆ ಯಾರಿದ್ದಾರೆ ಅನ್ನುವಂಥದ್ದು ನಿಮಗೂ ಕೂಡ ತಿಳಿಯುತ್ತೆ. ಮತ್ತೆ ತಡ ಮಾಡೋದು ಯಾಕೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮೊಟ್ಟಿಗೆ ಇದ್ದಾರೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಸರ್ ಅವರು. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸಾಕಷ್ಟು ಜನಕ್ಕೆ ಸಂತೋಷ್ ಹೆಗ್ಡೆ ಅವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಸಂದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ಒಂದೇ ಮಾತು ಹೇಳಿದ್ರು ಸರ್ ಅವರು, ದೇವತಾ ಮನುಷ್ಯ. ಕೆಲವೊಂದಿಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ, ಹೊರಗಡೆ ಜಗತ್ತಿಗೆ ಕಡಿಮೆ ಅದು ತೋರಿಸ್ಕೊಡೋದಕ್ಕೆ. ಆ ಒಂದು ವರ್ಡು ಎಲ್ಲೋ ಒಂದು ಕಡೆ ಮತ್ತಷ್ಟು ಇನ್ಸ್ಪಿರೇಷನ್ ನನ್ನಲ್ಲಿ ಬಂತು. ಏನು ಹೇಳ್ತೀರಿ? ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಬಂದಿದ್ದವು. ಓಕೆ. ಕೊನೆಯ ಬದಲಾವಣೆ ನಾನು ಲೋಕಾಯುಕ್ತನಾಗಿ ಬಂದ ನಂತರ. ಲೋಕಾಯುಕ್ತನಾಗಿ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಇದು ಒಂದು ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದವರಿಗೂ ಕೂಡ ಆ ಶಿಕ್ಷೆಯ ಪರಿಣಾಮ ತಗಲ್ತಾ ಇತ್ತು. ಆದ್ದರಿಂದ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಆದ್ದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಸಂಪಾದನೆ ಮಾಡಿದರೆ ಆ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಜೀವನದ ಚರಿತ್ರೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು. ಸರ್ ಸೂಪರ್. ಹಾಗಿದ್ರೆ ಸರ್, ನಿಮ್ಮ ಪ್ರಕಾರ ಪ್ರಾಮಾಣಿಕತೆ ಅಂದ್ರೇನು ಸರ್? ಪ್ರಾಮಾಣಿಕತೆ ಇವತ್ತು ಬಹಳ ಕಮ್ಮಿ ಆಗಿದೆ. ಯಾಕೆ? ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಆದ್ದರಿಂದ ಪ್ರಾಮಾಣಿಕತೆ ಯಾಕೆ ಅನ್ನೋ ಒಂದು ಭಾವನೆ ಸಮಾಜದಲ್ಲಿ ಮೂಡಿಕೊಂಡಿದೆ. ಅದರಿಂದ ಈ ಭಾಳಷ್ಟು ಅನ್ಯಾಯಗಳು ನಡೀತಾ ಇದೆ. ದೇಶದ ಆರ್ಥಿಕ ಪರಿಸ್ಥಿತಿಗೆ ಧಕ್ಕೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸರ್, ಈಗಿನ ಕಾಲದ ಯುವಕರಲ್ಲಿ ದೇಶ ಪ್ರೇಮ ಇದೆ ಅಂತ ಅನಿಸುತ್ತಾ ನಮಗೆ? ದೇಶ ಪ್ರೇಮ ಇರಬಹುದು, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ತಮ್ಮ ಪ್ರೇಮ ಅಂತ ಒಂದು ಇಟ್ಕೊಂಡಿದ್ದಾರೆ. ಹಣ ಮಾಡಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು. ಯಾಕಂದರೆ ಹಣ ಇದ್ದರೆ ದೊಡ್ಡ ಹುದ್ದೆ ಖರೀದಿ ಮಾಡ್ಬೋದು. ದೊಡ್ಡ ಹುದ್ದೆಗೆ ಹೋದರೆ ಹಣ ಬಂದೇ ಬರ್ತದೆ. ಹಣ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಅದು ತಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಬೇಕಾದದಕ್ಕಿಂತ ಭಾಳ ಜಾಸ್ತಿ ಬೇಕಾಗವೆ ಅವರಿಗೆ. ಯಾಕೆಂದರೆ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೆ, ಅದಕ್ಕೆ ಪೂಜೆ ಮಾಡೋಕ್ಕೆ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಆರ್ಥಿಕ ಅನ್ಯಾಯಗಳು ಆಗ್ತಾ ಇದೆ ಇವತ್ತು. ಓಕೆ ಸರ್, ಭ್ರಷ್ಟಾಚಾರ ದೇಶದ ಮಾರಕ ರೋಗ, ಒಪ್ಕೊಳ್ತೀರಾ? ಖಂಡಿತ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದೊಂದು ದೊಡ್ಡ ರೋಗವಂತ ನಾನು ಹೇಳ ಬಯಸ್ತೇನೆ. ಆ ರೋಗಕ್ಕೆ ಮದ್ದಿಲ್ಲ. ಒಂದೇ ದಾರಿ ಅಂದರೆ ನಮ್ಮ ಹಿರಿಯರು ಕಟ್ಟಿದಂಥ ಸಾಮಾಜಿಕ ಮೌಲ್ಯಗಳಲ್ಲಿ ಒಂದು ಮೌಲ್ಯಗಳನ್ನು ಅಳವಡಿಸಿದರೆ
ಆ ದುರಾಸೆಗೆ ಮಟ್ಟ ಹಾಕ್ಬೋದು. ಅದು ತೃಪ್ತಿ ಅನ್ನೋ ಒಂದು ಗುಣ. ಓಕೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಆಗ್ತದೆ. ಅಂದರೆ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಓಕೆ. ದೊಡ್ಡ ಹುದ್ದೆ ಆಕಾಂಕ್ಷೆ ಇರಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ, ಆದರೆ ಕಾನೂನು ಚೌಕಟ್ಟಲ್ಲಿ. ಖಂಡಿತ ಖಂಡಿತ ಸರ್. ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ನಿಮ್ಮ ತಾಯಿಯ ಆಸೆ ಬೇರೆ ಇತ್ತು, ನೀವು ವೈದ್ಯರಾಗಬೇಕು ಅನ್ನುವಂಥದ್ದು. ತದನಂತರ ಅದು ಹೇಗೆ ಬದಲಾಗುತ್ತೆ ಕಾಲಮಾನಗಳು ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ನೆಕ್ಸ್ಟ್ ನ್ಯಾಯಮೂರ್ತಿಯಾದಂತಹ ಸಂದರ್ಭದಲ್ಲಿ ಸರ್, ವಕೀಲ ವೃತ್ತಿಯ ಒಂದು ಕುಟುಂಬದಲ್ಲಿ ಬಂದಂಥವ್ರು ಸರ್, ತಂದೆಯನ್ನು ನೋಡಿ ಬೆಳೆದಂಥವ್ರು, ಆಗಲೇ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇರೆ ರೀತಿಯ ಆಲೋಚನೆ ಇತ್ತಾ ಸರ್? ನಾನೊಬ್ಬ ಕ್ರೀಡಾಪಟು ಆಗಿದ್ದೆ. ಎಸ್. ಹಾಕಿ ಆಟದಲ್ಲಿ ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿದ್ದೆ. ಮೈಸೂರು ಪ್ರಾಂತ್ಯವನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ದೆ. ಓಕೆ. ಆ ಹಿನ್ನೆಲೆಯಲ್ಲಿ ಅಂದು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿಯಲ್ಲಿ ಭಾಳ ದೊಡ್ಡ ಚಾಂಪಿಯನ್ ಆಗಿತ್ತು. ಭಾರತದ ದೇಶದ ಒಂದು ಟೀಮಲ್ಲಿ ಆಡಬೇಕನ್ನೋ ಒಂದು ಇಚ್ಛೆ ನನ್ನಲ್ಲಿತ್ತು. ಆ ಕಡೆ ಪ್ರಯತ್ನ ಮಾಡ್ತಾ ಇದ್ದೆ, ಆದರೆ ಅದು ಸಫಲವಾಗಿಲ್ಲ. ಓಕೆ ಸರ್. ಎಲ್ಲೋ ಒಂದು ಕಡೆ ಈಗ ನಿಮ್ಮ ಆಸೆ ಇದ್ದಿದ್ದು ತಾವೊಬ್ಬ ದೊಡ್ಡ ಕ್ರೀಡಾಪಟು ಆಗಬೇಕು ಅನ್ನೋದು ಅಷ್ಟೇನಾ ಸರ್, ಮತ್ತೆ ಇನ್ನೇನು ಇರಲಿಲ್ವಾ? ಇಲ್ಲ, ಆವತ್ತು ಅದೇ ಇತ್ತು, ಬೇರೆ ಇದಿರಲಿಲ್ಲ. ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ. ಮುಂದೆ ಜೀವನ ಹೇಗೆ ಸಾಗಿಸ್ಬೇಕಂತ. ನಾನೇನು ದೊಡ್ಡ ಐಶ್ವರ್ಯವಂತ ಕುಟುಂಬದಲ್ಲಿ ಹುಟ್ಟಿದವನಲ್ಲ. ತದನಂತರ ಇದೆಲ್ಲ ಕಂಡೆ ಈ ಶ್ರೀಮಂತಿಕೆಯ ನಾಟಕಗಳನ್ನು. ಓಕೆ ಸರ್. ನಿಮ್ಮ ವಕೀಲ ವೃತ್ತಿ ಆರಂಭ ಆಗಿದ್ದು ಹೇಗೆ ಸರ್? ನಾನು BSc ಡಿಗ್ರಿ ಪಡೆದ ನಂತರ ನನಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು. ಓಕೆ. ಆದರೆ ಅಂದಿನ ವಿದ್ಯಾ ಪದ್ಧತಿ ಪ್ರಕಾರ ನಾನು ಇಂಟರ್ಮೀಡಿಯೇಟ್ ಮಾಡಿದ ನಂತರ ಒಂದು ವರ್ಷ ಪ್ರೊಫೆಷನಲ್ ಕೋರ್ಸ್ ಮಾಡಬೇಕಾಗಿತ್ತು. ಅದಕ್ಕೆ ಸೇರಿಕೊಂಡೆ. ಆವಾಗ ನಾನು SSLC ಆದಮೇಲೆ 2 ವರ್ಷ ಇಂಟರ್ಮೀಡಿಯೇಟ್ ಮಾಡಿಬಿಟ್ಟು ಅದ ನಂತರ 2 ವರ್ಷ BSc ಡಿಗ್ರಿ ಪಾಸ್ ಆಗಿದೆ. ಆವಾಗ ಸುಮಾರು ನನಗೆ 20 ವರ್ಷ ಆಗಿತ್ತು. ಆವಾಗ ನನ್ನ ಕ್ಲಾಸಲ್ಲಿ ಇದ್ದಂಥ ವಿದ್ಯಾರ್ಥಿಗಳೆಲ್ಲ 16-17 ವರ್ಷದವರು. ಆ 20 ವರ್ಷಕ್ಕೂ 17 ವರ್ಷಕ್ಕೂ ಭಾಳಷ್ಟು ವ್ಯತ್ಯಾಸ ಇತ್ತು. ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕೆ ನನಗೆ ಸರಿ ಕಾಣಿಸ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಪೋಷಕರಿಗೆ ಹೇಳಿದೆ, ನಾನು ಇನ್ನೂ ಡಿಗ್ರಿ MBBS ಮಾಡಬೇಕಾದ್ರೆ 5 ವರ್ಷ MBBS ಆಗಬೇಕು, 1 ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸು ಮತ್ತು ಪೋಸ್ಟ್ ಡಿಗ್ರಿ ಪಡೆದುಕೊಳ್ಬೇಕಾದ್ರೆ ಇನ್ನೊಂದು 2 ವರ್ಷ ಬೇಕು. ಆ ರೀತಿಯಿಂದ ನನಗೆ 30 ವರ್ಷ ಆಗ್ತದೆ ನಾನು ಪ್ರೊಫೆಷನ್ಗೆ ಬರಬೇಕಾದ್ರೆ, ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದೆ. ಆವಾಗ ಅವ್ರು ಒಪ್ಕೊಂಡ್ರು. ನನ್ನ ತಂದೆಯವರು ಆವಾಗ ಇಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಅವ್ರು ಹೇಳಿದ್ರು, ನೀನು ಲಾ ಮಾಡು, ನೀನು ಡಿಗ್ರಿ ಮಾಡಿದ್ದೆಲ್ಲ, ಇನ್ನು 2 ವರ್ಷದಲ್ಲಿ ಲಾ ಡಿಗ್ರಿ ಸಿಗ್ತದೆ, ಮಾಡು ಅಂತ ಹೇಳಿದರು. ನಾನು ಲಾ ಪರೀಕ್ಷೆಗೆ ಕಾಲೇಜಿಗೆ ಸೇರಿಕೊಂಡೆ, ಲಾ ಮುಗಿಸಿದೆ, ಮತ್ತೆ ಪ್ರೊಫೆಷನ್ಗೆ ಬಂದೆ. ಓಕೆ ಸರ್. ನೀವು ನ್ಯಾಯಮೂರ್ತಿ ಆಗಿದ್ದಂತಹ ಸಂದರ್ಭದಲ್ಲಿ ಸವಾಲಾದಂಥ ಯಾವುದಾದ್ರೂ ಕೇಸ್ ಇತ್ತಾ ಸರ್? ಭಾಳಷ್ಟು ಕೇಸ್ಗಳಿದ್ದವು. ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಇಂಥದ್ದು ಅಂತ? ಬೇರೆ ಬೇರೆ ಥರದ ಕೇಸ್ಗಳಿದ್ದವು. ಕ್ರಿಮಿನಲ್ ಕೇಸಲ್ಲಿ ಗಲ್ಲು ಶಿಕ್ಷೆ ಕೊಡುವಂಥ ಸಂದರ್ಭಗಳು ಬಂದಿದ್ದವು. ಗಲ್ಲು ಶಿಕ್ಷೆ ಕೊಟ್ಟವರನ್ನು ಖುಲಾಸೆ ಮಾಡುವಂಥ ಸಂದರ್ಭಗಳು ಬಂದಿದ್ದವು. ಆಮೇಲೆ ಮದುವೆ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ವಿವಾದ ಇದ್ದಾಗ ಡೈವೋರ್ಸ್ ಕೇಳ್ಕೊಂಡು ಬಂದವರಿದ್ದರು. ಅವ್ರಿಗೆ ಸಮಾಧಾನ ಹೇಳಿ ಅವರಲ್ಲಿ ರಾಜಿ ಮಾಡಿಸಿ ಅವರ ವಿವಾದ ಜೀವನವನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡಿದ್ದಕ್ಕೆ ಸಂದರ್ಭಗಳು ಕೂಡ ಇತ್ತು. ಅದರಿಂದ ನನ್ನ ಜೀವನದಲ್ಲಿ ಅದೊಂದು ಒಳ್ಳೆಯ ದಾರಿಯಾಗಿ ನನಗೆ ಕಂಡು ಬಂತು. ಖಂಡಿತ ಸರ್. ಸರ್, ಮಾತಾಡ್ತಿದ್ದ ಟೈಮಲ್ಲಿ ಎಷ್ಟೋ ಡಿವೋರ್ಸ್ ಕೇಸ್ಗಳು ಅಂತ ಹೇಳ್ತಾ ಇದ್ರಿ. ನಿಮ್ಮದು ಕೂಡ ಲವ್ ಮ್ಯಾರೇಜ್ ಸರ್, ಹೇಗೆ ಶುರುವಾಯಿತು ಆ ಲವ್ ಅಂತ? ನಾನು 56ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದೆ. ಓಕೆ. ನಾನು SSLC ಮುಗಿದಿತ್ತು. ಮುಂದಿನ ವಿದ್ಯೆಗೆ ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ಸೇರಿಕೊಂಡೆ. ಅಲ್ಲಿ 2 ವರ್ಷದ ಇಂಟರ್ಮೀಡಿಯೇಟ್ ಅಂತ ಇತ್ತು, ಅಲ್ಲಿ ಸೇರಿಕೊಂಡೆ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿ ಇವಳ ಅಣ್ಣ ಕ್ಲಾಸ್ಮೇಟ್ ಆಗಿದ್ದ, ಅವನ ಜೊತೆ ಪರಿಚಯ ಇತ್ತು. ನಾವು ದೊಡ್ಡ ಫ್ರೆಂಡ್ಸ್ ಆಗಿದ್ವಿ. ಅದೇ ರೀತಿ ಅದು ಮುಂದುವರೆದು ಇವಳ ಮೇಲೆ ಪ್ರೀತಿ ಆಯಿತು. ಮತ್ತು 69ನೇ ಇಸ್ವಿಯಲ್ಲಿ ಮದುವೆ ಮಾಡ್ಕೊಂಡಿದ್ದೆ ನಾನು. ಸರ್, ಒಪ್ಕೊಬಿಟ್ರ ಸಡನ್ಲಿ ನಿಮ್ಮ ಪ್ರಪೋಸಲ್? ಹೌದು, ಭಾಳ ವರ್ಷದಿಂದ 57-58ರಲ್ಲಿ ಅವಳ ಪರಿಚಯ ಆದದ್ದು.
ಮತ್ತು ಮದುವೆ ಆದದ್ದು 69ರಲ್ಲಿ. ಓಕೆ ಸರ್, ಈಗಿನ ಜನ್ರೇಷನಲ್ಲಿ ಪ್ರೀತಿ, ಕುಟುಂಬ, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಹೃದಯಗಳು ಹೊಡೆದೋಗ್ಬಿಟ್ಟಿದೆ ಸರ್. ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈಗಿನ ಪ್ರೀತಿ, ಕುಟುಂಬ ಹಾಗೆ ಮತ್ತೊಂದು ಕಡೆ ಜಾತಿ ವಿಚಾರವಾಗಿ ನೀವು ಏನು ಹೇಳ್ತೀರಾ ಸರ್? ಜಾತಿ ಒಂದು ದೊಡ್ಡ ಗೊಂದಲ ಸೃಷ್ಟಿ ಮಾಡಿದೆ ಇವತ್ತು ಸಮಾಜದಲ್ಲಿ. ಒಂದು ಧರ್ಮದವರಿಗೆ, ಒಂದು ಜಾತಿಯವರಿಗೆ ಇನ್ನೊಂದು ಧರ್ಮದ ವಿರುದ್ಧ, ಇನ್ನೊಂದು ಜಾತಿ ವಿರುದ್ಧ ವೈಮನಸ್ಸು ಶುರುವಾಗ್ತಾ ಇದೆ. ಇದರಿಂದ ಸಮಾಜದಲ್ಲಿ ಭಾಳಷ್ಟು ತಿಕ್ಕಾಟ ಬರ್ತಾ ಇದೆ. ಅದು ಕೂಡ ವೈಯಕ್ತಿಕ ಜೀವನದಲ್ಲೂ ಕೂಡ ಅದರ ಪರಿಣಾಮ ಬೀಳ್ತಾ ಇದೆ. ಅದರಿಂದ ಗಂಡ ಹೆಂಡತಿ ನಡುವೆ ಕೂಡ ವಿವಾದಗಳು ಜಾಸ್ತಿ ಆಗ್ತಾ ಇವೆ. ಮತ್ತು ಮದುವೆ ಅನ್ನುವ ಒಂದು ಇನ್ಸ್ಟಿಟ್ಯೂಷನ್ಗೆ ಇವತ್ತು ಜಾಸ್ತಿ ಗೌರವ ಇಲ್ಲ. ಡೈವೋರ್ಸ್ ಅಂದರೆ ಇಷ್ಟ ಬಂದಂಗೆ ತಗೊಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ಒಂದಿನ ಕಣ್ಣು ನೋಡಿದ ತಕ್ಷಣ ಮದುವೆ ಮಾಡಿಕೊಡ್ತಾರೆ. ಪ್ರೀತಿ ಜಾಸ್ತಿ ಸಮಯ ಉಳಿಯಲ್ಲ. ಅದರಿಂದಾಗಿ ವಿವಾಹದಲ್ಲೂ ಕೂಡ ದೊಡ್ಡ ಸಮಸ್ಯೆ ಶುರುವಾಗಿದೆ ಇವತ್ತು ಸಮಾಜದಲ್ಲಿ. ನನ್ನ ಕಾಲದಲ್ಲಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ನಮ್ಮ ಜೀವನದ ಜೊತೆಯಲ್ಲಿ ಸಾಧ್ಯವಿದೆಯೋ ಇಲ್ಲ ಅನ್ನೋ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮತ್ತೆ ಮದುವೆಗೆ ಹೋಗ್ತಾ ಇದ್ವಿ. ಇಲ್ಲದಿದ್ದರೆ ತಂದೆ ತಾಯಿಯವರು ಹೇಳಿದವರನ್ನು ಮದುವೆ ಆಗಿ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದೆ. ಯಾಕಂದರೆ ಆ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ಗೆ ಭಾಳ ಗೌರವ ಇತ್ತು. ಖಂಡಿತ ಹೌದು. ಡೈವೋರ್ಸ್ ಆದರೆ ಎಂಥ ವ್ಯಕ್ತಿಗಳಂತೆಲ್ಲ ಜನರು ನೋಡ್ತಾ ಇದ್ರು. ಅದರಿಂದ ಡೈವೋರ್ಸ್ ಭಾಳ ಕಮ್ಮಿ ಇತ್ತು. ಇವತ್ತು ಆಗಲ್ಲ. ಇವತ್ತು ಒಂದು ದಿವಸ ಒಬ್ಬರ ಜೊತೆ ಮದುವೆ, ಇನ್ನೊಂದು ದಿವಸ ಇನ್ನೊಬ್ಬರ ಜೊತೆ ಮದುವೆ ಇದೆ. ಹೌದು. ಸೊ ಹಾಗಾಗಿ ಹೌದು.